Hello and welcome to Panchajanya IAS. Today in this session, we are going to see the current affairs of 16th August 2024. Now, let us look at the list of the topics that today we are going to discuss. Digital platform driven by drone mapping to revive solar power scheme ಅಂತ ಇದೆ. ಸೊ ಈ ಒಂದು ಟಾಪಿಕ್ ನಮಗೆ GS ಪೇಪರ್ 3 ನಲ್ಲಿ ಬರುವಂತ ಸೈನ್ಸ್ ಅಂಡ್ ಟೆಕ್ನಾಲಜಿ ಓಕೆ ಹಾಗೆ ಅಗ್ರಿಕಲ್ಚರ್ ಅಂತ ಬರುತ್ತೆ. ಓಕೆ ಸೊ ಈ ಒಂದು ಸಬ್ಜೆಕ್ಟ್ಗೆ ಸೊ ಈ ಒಂದು ಟಾಪಿಕ್ನ ನಾವು ಕನೆಕ್ಟ್ ಮಾಡ್ಬೋದು. ಅಂಡ್ ದ ನೆಕ್ಸ್ಟ್ ಟಾಪಿಕ್ ಸೆಂಟರ್ ಲಾಂಚಸ್ ನ್ಯೂ AI ಬೇಸ್ಡ್ ಸರ್ವೈಲೆನ್ಸ್ ಸಿಸ್ಟಮ್ ಟು ಮ್ಯಾನೇಜ್ ಪೆಸ್ಟ್ ಅಂತ ಇದೆ. ಸೊ ಇದು ಕೂಡ ನಮಗೆ GS ಪೇಪರ್ 3 ನಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಹಾಗೆ ಅಗ್ರಿಕಲ್ಚರ್ ಓಕೆ ಸೊ ಈ ಒಂದು ಟಾಪಿಕ್ ಅಲ್ಲಿ ನಮಗೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ದ ನೆಕ್ಸ್ಟ್ ಟಾಪಿಕ್ ಹೌ ಕ್ಯಾನ್ ಟ್ರಾಫಿಕ್ ವಿಚ್ ಕಾಸಸ್ ಏರ್ ಪೊಲ್ಯೂಷನ್ ಬಿ ಕಂಟ್ರೋಲ್ಡ್ ಅಂತ ಇದೆ. ಸೊ ಇದು ನೇರವಾಗಿ ನಮಗೆ GS ಪೇಪರ್ 3 ನಲ್ಲಿ ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಟಾಪಿಕ್ ಅಂಡ್ ಆಬ್ಸ್ಟಿನೇಟ್ ರೆಫ್ಯೂಸಲ್ ಟು ಫೋಕಸ್ ಆನ್ ವೆಲ್ಫೇರ್ ಅಂತ ಇದೆ. ಸೊ ಇದು ನಮಗೆ GS ಪೇಪರ್ 2 ಆಸ್ ವೆಲ್ ಆಸ್ GS ಪೇಪರ್ 3 ನಲ್ಲಿ ಗವರ್ನೆನ್ಸ್ ಹಾಗೆ ಸೋಷಿಯಲ್ ವೆಲ್ಫೇರ್ ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ದ ನೆಕ್ಸ್ಟ್ ಟಾಪಿಕ್ ಪೊಲಿಟಿಕಲ್ ಟರ್ಮಾಯಿಲ್ ಥ್ರೆಟನ್ಸ್ ಥೈಲ್ಯಾಂಡ್ಸ್ ಫೌಂಡ್ರಿಂಗ್ ಎಕಾನಮಿ ಅಂತ ಇದೆ. ಸೊ ಇದು ನಮಗೆ GS ಪೇಪರ್ 2 ನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ದ ಲಾಸ್ಟ್ ಟಾಪಿಕ್ ಡೆಂಗ್ಯೂ ಕಂಟ್ರೋಲ್ ದ ಅನ್ರಿಲೈಸ್ಡ್ ಪ್ರಾಮಿಸ್ ಆಫ್ ಓಲ್ಬೋಚಿಯಾ ಓಕೆ ಸೊ ಇದೊಂದು ಬ್ಯಾಕ್ಟೀರಿಯಾ ಇನ್ಫೆಕ್ಟೆಡ್ ಮಾಸ್ಕಿಟೋಸ್ ಅಂತ ಇದೆ. ಸೊ ಇದು ನಮಗೆ GS ಪೇಪರ್ 3 ನಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವತ್ತಿನ ಒಂದು ಮೋಸ್ಟ್ ಆಫ್ ದ ಆರ್ಟಿಕಲ್ಸ್ ನಮಗೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಮೇಲೆ ಇದೆ. ಓಕೆ ಎಸ್ ಸೊ ಈ ಒಂದು ಆರ್ಟಿಕಲ್ಸ್ ನಾವು ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸೊ ಫಸ್ಟ್ ಟಾಪಿಕ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಡ್ರಿವನ್ ಬೈ ಡ್ರೋನ್ ಮ್ಯಾಪಿಂಗ್ ಟು ರಿವೈವ್ ಸೋಲಾರ್ ಪವರ್ ಸ್ಕೀಮ್ ಅಂತ ಇದೆ. ಎಸ್ ಸೊ ಇಲ್ಲಿ ನಮಗೆ ಈ ಸೋಲಾರ್ ಪವರ್ ಸ್ಕೀಮ್ ಅಂತ ಇದೆ. ಹಾಗಿದ್ರೆ ಆ ಸೋಲಾರ್ ಪವರ್ ಸ್ಕೀಮ್ ಯಾವ್ದು ಇಲ್ಲಿ ಅಂತಂದ್ರೆ PM ಕುಸುಮ್ ಅನ್ನುವಂತ ಒಂದು ಸ್ಕೀಮ್ ಬರುತ್ತೆ. ಓಕೆ ಸೊ ಏನಿದು PM ಕುಸುಮ್ ಅಂತಂದ್ರೆ ಸೊ ಇದರ ಫುಲ್ ಫಾರ್ಮ್ ನ ನೋಡೋದಾದ್ರೆ PM ಕುಸುಮ್ ಅಂತಂದ್ರೆ ದ ಪ್ರಧಾನ ಮಂತ್ರಿ ಕಿಸಾನ್ ಊರ್ಜಾ ಸುರಕ್ಷಾ ಏವಂ ಉತ್ತಮ್ ಮಹಾಭಿಯಾನ ಅಂತ ಹೇಳಿ. ಓಕೆ ಸೊ ಈ ಒಂದು ಸ್ಕೀಮ್ ಅನ್ನ ಸೊ ಇದನ್ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತಂದ್ರೆ ಇದನ್ನ 2019ರಲ್ಲಿ ಈ ಒಂದು ಸ್ಕೀಮ್ ಅನ್ನ ಲಾಂಚ್ ಮಾಡ್ತಾರೆ ಅಥವಾ ಜಾರಿ ಮಾಡ್ತಾರೆ. ಓಕೆ ಸೊ ಇದರಲ್ಲಿ ಏನಿರುತ್ತೆ ಅಂದ್ರೆ 3 ಟಾರ್ಗೆಟ್ಸ್ ನ ಹಾಕೊಂಡಿರ್ತಾರೆ. ಸೊ ಅದನ್ನ ನಾವು ಕಾಂಪೋನೆಂಟ್ A, B, C ಅಂತ ಕರಿಬಹುದು. ಸೊ ಫಸ್ಟ್ ಟಾರ್ಗೆಟ್ ಏನಂತಂದ್ರೆ ಸೊ ಇದರಲ್ಲಿ ಸೋಲಾರ್ ಪವರ್ ಪ್ಲಾಂಟ್ ಅಥವಾ ಸೌರ ಫಲಕಗಳನ್ನ ಸೋಲಾರ್ ಪವರ್ ಪ್ಲಾಂಟ್ ಅಂದ್ರೆ ಎಷ್ಟು ಕೆಪಾಸಿಟಿಯ ಏನು ಸೋಲಾರ್ ಪವರ್ ಪ್ಲಾಂಟ್ಸ್ ಗಳನ್ನ ನಾವು ಅಗ್ರಿಕಲ್ಚರ್ ನಲ್ಲಿ ಸೆಟಪ್ ಮಾಡ್ಕೊಳ್ಬೇಕಂತ ಗುರಿನ ಹಾಕೊಳ್ತಾರೆ ಅಂತಂದ್ರೆ ಇಲ್ಲಿ 500 ಕಿಲೋವ್ಯಾಟ್ ಟು 2 ಮೆಗಾವ್ಯಾಟ್. ಓಕೆ ಸೊ ಇಷ್ಟು ಕೆಪಾಸಿಟಿ ಇರುವಂತಹ ಪವರ್ ಪ್ಲಾಂಟ್ಸ್ ಗಳನ್ನ ಸೊ ಇನ್ಸ್ಟಾಲ್ ಮಾಡುವಂತ ಗುರಿಯನ್ನು ಹಾಕಿಕೊಳ್ಳಲಾಗತ್ತೆ. ಹಾಗೆ ಕಾಂಪೋನೆಂಟ್ B ಅಂತ ಬಂದಾಗ ಸೊ ಇಲ್ಲಿ ಸುಮಾರು 2 ಮಿಲಿಯನ್ ಏನಂತಂದ್ರೆ ಸ್ಟ್ಯಾಂಡ್ ಅಲೋನ್ ಏನು ಸೋಲಾರ್ ಪಂಪ್ಗಳನ್ನ ಓಕೆ ಸೊ ಇಲ್ಲಿ ಇನ್ಸ್ಟಾಲ್ ಮಾಡುವಂತ ಗುರಿಗಳನ್ನ ಹಾಕಿಕೊಳ್ಳಲಾಗತ್ತೆ ಸೋಲಾರ್ ಪಂಪ್. ಹಾಗೆ ಥರ್ಡ್ ಕಾಂಪೋನೆಂಟ್ ಏನಂತಂದ್ರೆ ಸೊ ಇಲ್ಲಿ 1.5 ಮಿಲಿಯನ್ ಸೊ ಆಲ್ರೆಡಿ ಇರುವಂತ ಏನು ಸೋಲಾರ್ ಏನು ಪಂಪ್ಗಳಿರತ್ತಲ್ವಾ ಒಂದು ಕೃಷಿಯಲ್ಲಿ ಇರುವಂತಹ ಪಂಪ್ಸ್ಗಳನ್ನ ಸೋಲರೈಸೇಷನ್ ಮಾಡುವಂಥದ್ದು ಅಂದ್ರೆ ಸೊ ಆಲ್ರೆಡಿ ಇವಾಗ ಕೃಷಿಯಲ್ಲಿ ಆ ಒಂದು ಮೋಟರ್ಗಳನ್ನ ಯೂಸ್ ಮಾಡ್ತಾ ಇರ್ತಾರೆ. ಬಟ್ ಅವುಗಳನ್ನ ಏನ್ ಮಾಡೋದು ಸಪ್ರೇಟ್ ಆಗಿ ಇನ್ಸ್ಟಾಲ್ ಮಾಡೋ ಬದಲು ಇರುವಂತಹ ಮೋಟಾರ್ಗಳನ್ನ ಏನ್ ಮಾಡೋದು ಇಲ್ಲಿ ಸೋಲಾರ್ ಅಂದ್ರೆ ಸೋಲಾರ್ ಪ್ಯಾನಲ್ಗಳನ್ನ ಅಳವಡಿಸುವಂತ ಗುರಿಯನ್ನ ಹಾಕಿಕೊಳ್ಳಲಾಗತ್ತೆ ಸೋಲರೈಸೇಷನ್ ಆಫ್ ಪಂಪ್.
ಎಸ್ ಈ ಒಂದು ಟಾರ್ಗೆಟ್ ಅನ್ನ ಹಾಕಿಕೊಳ್ಳುತ್ತೆ. ಓಕೆ, ಹಾಗಿದ್ರೆ ಈ ಒಂದು ಸ್ಕೀಮ್ ನ ಉದ್ದೇಶಗಳು ಏನಂತಂದ್ರೆ ಇಲ್ಲಿ ಫಸ್ಟ್ ಒನ್, ಸೊ ಇದರ ಉದ್ದೇಶಗಳನ್ನ ನೀವು ನೋಡೋದಾದ್ರೆ, ಸೊ ಈ ಒಂದು ಸ್ಕೀಮ್ ನ ಮೂಲಕ ಏನ್ ಮಾಡ್ಲಾಗತ್ತಂದ್ರೆ ಕೃಷಿಯಲ್ಲಿ ಅಡಿಷನಲ್ ಇನ್ಕಮ್ ಅಂದ್ರೆ ಹೆಚ್ಚುವರಿ ಆದಾಯವನ್ನ ಗಳಿಸುವಂತ ಗುರಿಯನ್ನ, ಸೊ ಇದು ಅಥವಾ ಉದ್ದೇಶವನ್ನ ಇದು ಹೊಂದಿರುತ್ತೆ. ಹೆಚ್ಚುವರಿ ಗುರಿ ಅಥವಾ ಹೆಚ್ಚುವರಿ ಆದಾಯ, ಅಡಿಷನಲ್ ಇನ್ಕಮ್ ಅಂದ್ರೆ, ಸೊ ಇಲ್ಲಿ ಏನ್ ಮಾಡ್ಲಾಗತ್ತೆ ಅಂತಂದ್ರೆ ಈ ಒಂದು ಸ್ಕೀಮ್ ನ ಮೂಲಕ ಇಲ್ಲಿ ಏನು ಸೋಲಾರ್ ಎಲೆಕ್ಟ್ರಿಸಿಟಿನ ಅಥವಾ ಸೌರ ವಿದ್ಯುತ್ತನ್ನ ಉತ್ಪಾದನೆ ಮಾಡ್ಲಾಗತ್ತೆ. ಸೊ ಈ ವಿದ್ಯುತ್ತನ್ನ ನೀವು ಏನ್ ಮಾಡ್ಬೋದು ಅಂತಂದ್ರೆ ವಾಟರ್ ಅನ್ನ ಲಿಫ್ಟ್ ಮಾಡ್ಲಿಕ್ಕೆ ಇದನ್ನ ಬಳಸ್ಕೊಳ್ಬಹುದು. ಹಾಗೆ ಹೆಚ್ಚುವರಿಯಾಗಿರುತ್ತಲ್ವಾ ಸರ್ಪ್ಲಸ್ ಎಲೆಕ್ಟ್ರಿಸಿಟಿಯನ್ನ ನೀವೇನ್ ಮಾಡ್ಬೋದು ಅಂತಂದ್ರೆ ಡಿಸ್ಕಾಂ ಬಳಿಗೆ ಅದನ್ನ ಮಾರಾಟ ಕೂಡ ಮಾಡ್ಬೋದು. ಓಕೆ, ಸೊ ಈ ಮೂಲಕ ಏನ್ ಮಾಡ್ಬೋದು ಅಂತಂದ್ರೆ ರೈತರು ಆದಾಯವನ್ನು ಕೂಡ ಗಳಿಸಬಹುದು. ಸೊ ಈ ಒಂದು ಗುರಿಯನ್ನು ಕೂಡ ಈ ಒಂದು ಉದ್ದೇಶವನ್ನು ಕೂಡ ಇದು ಹೊಂದಿದೆ. ಹಾಗೆ ಸೊ ಇಲ್ಲಿ ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ ಎಮಿಷನ್ ನ ಕಡಿಮೆ ಮಾಡುವಂತ ಗುರಿ. ಓಕೆ, ಎಸ್, ಸೊ ಇಲ್ಲಿ ಕೃಷಿಯಲ್ಲಿ ಕೂಡ ಏನ್ ಮಾಡ್ಲಾಗತ್ತೆ ಅಂದ್ರೆ ಡೀಸೆಲ್ ಪಂಪ್ಗಳನ್ನ ಕೂಡ ಬಳಸ್ತಾರೆ. ಓಕೆ, ಸೊ ಇಲ್ಲಿ ಬಳಸೋದ್ರಿಂದ ಏನಾಗುತ್ತೆ ವಾಯು ಮಾಲಿನ್ಯ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ಓಕೆ, ಇದನ್ನ ಕಡಿಮೆ ಮಾಡುವಂತ ಗುರಿಯನ್ನು ಕೂಡ ಇದು ಹೊಂದಿದೆ. ಹಾಗೆ ಸೌರ ವಿದ್ಯುತ್ತನ್ನ ಉತ್ಪಾದಿಸುವಂತ ಗುರಿ. ಸೊ ನೆಕ್ಸ್ಟ್ ಏನಂತಂದ್ರೆ, ಸೊ ಈ ಒಂದು ಸ್ಕೀಮ್ ಮೂಲಕ ಉದ್ಯೋಗ ಕೂಡ ಸೃಷ್ಟಿಯಾಗತ್ತೆ. ಯಾವ ರೀತಿ ಅಂತಂದ್ರೆ, ಎಸ್, ಸೊ ಇಲ್ಲಿ ಸೋಲಾರ್ ಪ್ಯಾನೆಲ್ಗಳನ್ನ ತಯಾರಿಸುವಂತಲ್ಲಿ ಏನಾಗತ್ತೆ ಅಂತಂದ್ರೆ ಉದ್ಯೋಗ ಸೃಷ್ಟಿ ಆಗತ್ತೆ. ಸೊ ಈ ಚಿತ್ರದಲ್ಲಿ ನೋಡ್ಬೋದು ಈ ರೀತಿ ಏನು ಸೋಲಾರ್ ಪ್ಲಾಂಟ್ಸ್ ಇರತ್ತಲ್ವಾ, ಸೊ ಇವುಗಳನ್ನ ಸೃಷ್ಟಿ ಮಾಡುವಲ್ಲಿ ಏನಾಗತ್ತೆ ಉದ್ಯೋಗ ಕೂಡ ಆಗತ್ತೆ. ಸೊ ಈ ಒಂದು ಆಬ್ಜೆಕ್ಟ್ಸ್ ಗಳನ್ನ ಸೊ ಈ ಒಂದು ಸ್ಕೀಮ್ ಹೊಂದಿದೆ. ನೆಕ್ಸ್ಟ್ ಇಲ್ಲಿ ಕನ್ಸರ್ನ್ ಏನಂತಂದ್ರೆ ಈ ಒಂದು ಸ್ಕೀಮ್ಗೆ ಸಂಬಂಧಿಸಿದಂತೆ ಏನೆಲ್ಲ ಇಶ್ಯೂಗಳಾಗತ್ತೆ ಅಂತಂದ್ರೆ ಇಲ್ಲಿ ಫಸ್ಟ್ ಒನ್ ಕನ್ಸರ್ನ್. ಸೊ ಇಲ್ಲಿ ನಿಮ್ಗೆ ಇಲೆಕ್ಟ್ರಿಸಿಟಿ ಅನ್ನುವಂಥದ್ದು ದೀರ್ಘಕಾಲ ಲಭ್ಯ ಇರೋದ್ರಿಂದ ಏನಾಗುವಂತ ಚಾನ್ಸಸ್ ಇರುತ್ತೆ ಅಂತಂದ್ರೆ ಇಲ್ಲಿ ಗ್ರೌಂಡ್ ವಾಟರ್ ಅನ್ನು ನೀವು ಹೆಚ್ಚಾಗಿ ಬಳಸ್ತೀರಾ. ಓಕೆ, ಎಕ್ಸೆಸ್ ಯೂಸ್ ಆಫ್ ದ ಗ್ರೌಂಡ್ ವಾಟರ್ ಅಥವಾ ಅಂತರ್ಜಲದ ಯಥೇಚ್ಛ ಬಳಕೆ ಅಂತ ಹೇಳ್ಬೋದು. ಓಕೆ, ಹಾಗೆ ಈ ಒಂದು ಸ್ಕೀಮ್ ನಲ್ಲಿ ಬಳಸುವಂತ ಏನ್ ಸೋಲಾರ್ ಪ್ಲಾಂಟ್ಸ್ ಗಳು ಬರುತ್ತಲ್ವಾ, ಸೊ ಇವುಗಳ ಒಂದು ಲೈಫ್ ಸೈಕಲ್ ಅಥವಾ ಈ ಒಂದು ಜೀವನ ಚಕ್ರ ಎಷ್ಟು ಇರುತ್ತೆ ಅಂತಂದ್ರೆ ಇದ್ರದ್ದು ಆ, ಸುಮಾರು 20 ವರ್ಷಗಳ ಕಾಲ ಇರುತ್ತೆ. ಓಕೆ, ಒಂದ್ಸಲ ಅದು ಆಗತ್ತಂದ್ರೆ ಅವಧಿ ಮೀರಿದ ನಂತರ ಏನಾಗತ್ತೆ ಅವು ಸೊ ಇಲ್ಲಿ ವೇಸ್ಟ್ ಆಗತ್ತೆ. ಅವುಗಳನ್ನ ನಾವು ಸೌರ ತ್ಯಾಜ್ಯಗಳಂತ ಕರಿತೀವಿ ಅಥವಾ ಸೌರ ತ್ಯಾಜ್ಯಗಳು. ಸೊ ಇದು ಕೂಡ ಏನಾಗತ್ತೆ ಇಲ್ಲಿ ನಮ್ಗೆ ಮಾಲಿನ್ಯ ಉಂಟಾಗ್ಲಿಕ್ಕೆ ಕಾರಣವಾಗತ್ತೆ. ಸೊ ಇವಾಗ ಇರುವ ಸಮಸ್ಯೆ ಏನಂತಂದ್ರೆ ಮತ್ತೆ ಸೊ ಈ ಒಂದು ಏನ್ ಟಾರ್ಗೆಟ್ ಅನ್ನ ಹಾಕಿಕೊಂಡಿತ್ತಲ್ವಾ ಈ ಒಂದು ಸ್ಕೀಮ್ ಅಡಿಯಲ್ಲಿ ಕಾಂಪೋನೆಂಟ್ ಎ ಕಾಂಪೋನೆಂಟ್ ಬಿ ಸಿ ಅಂತ ಹೇಳಿ, ಸೊ ಅದನ್ನ ಇಲ್ಲಿವರೆಗೂ ಕೂಡ ಸೊ ಅದನ್ನ ರೀಚ್ ಮಾಡ್ಲಿಕ್ಕೆ ಆಗಿಲ್ಲ. ಸೊ ಇದಿಷ್ಟು ನಮ್ಗೆ ಈ ಸೋಲಾರ್ ಏನು ಪಿ ಎಂ ಕುಸುಮ್ ಸ್ಕೀಮ್ ಬಗ್ಗೆ ಇರುವಂತ ಬೇಸಿಕ್ ಇನ್ಫಾರ್ಮೇಶನ್ ಇದು. ಸೊ ನಾವು ಲೆಟ್ ಅಸ್ look at the next topic. Next, AI based surveillance ಸಿಸ್ಟಮ್ ಟು ಮ್ಯಾನೇಜ್ ಪೆಸ್ಟ್ ಅಂತ ಇದೆ. ಓಕೆ, ಸೊ ಇಲ್ಲಿ ಇತ್ತೀಚೆಗೆ ಕೇಂದ್ರ ಸರ್ಕಾರದವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಇಲ್ಲಿ ಒಂದು ಇನಿಷಿಯೇಟಿವ್ ನ ತೆಗೆದುಕೊಂಡು ಬಂದಿದ್ದಾರೆ. ಏನಂತಂದ್ರೆ ದ ನ್ಯಾಷನಲ್ ಪೆಸ್ಟ್ ಸರ್ವೇಲೆನ್ಸ್ ಸಿಸ್ಟಮ್ ಅಂತ, NPSS, ನ್ಯಾಷನಲ್ ಪೆಸ್ಟ್ ಸರ್ವೇಲೆನ್ಸ್ ಸಿಸ್ಟಮ್ ಅಂತ ಹೇಳಿ. ಓಕೆ, ಎಸ್, ಸೊ ಮೊದಲೆಲ್ಲ ಅಂದ್ರೆ ಈ ಪೆಸ್ಟ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಅಥವಾ ಕೀಟಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ರೈತರು ಏನ್ ಮಾಡ್ತಾ ಇದ್ರು ಅಂತಂದ್ರೆ ಇಲ್ಲಿ ನೇರವಾಗಿ ಈ ಪೆಸ್ಟಿಸೈಡ್ ಏನು ರಿಟೇಲರ್ ಬಳಿ ಹೋಗ್ತಾ ಇದ್ರು. ಓಕೆ, ಸೊ ಇಲ್ಲಿ ರಿಟೇಲರ್ ಏನ್ ಮಾಡ್ತಾ ಇದ್ರು ಅಂದ್ರೆ ಸೊ ಇಲ್ಲಿ ನಿಮ್ಗೆ ಅಗತ್ಯಕ್ಕಿಂತ ಹೆಚ್ಚಿನ ಒಂದು ಔಷಧಿಗಳನ್ನ ಸಪ್ಲೈ ಮಾಡುವ ಮೂಲಕ ಏನ್ ಮಾಡ್ತಾ ಇದ್ರು ಇಲ್ಲಿ ಹೆಚ್ಚಿನ ಒಂದು ಆದಾಯವನ್ನ ಗಳಿಸ್ತಾ ಇದ್ರು. ಓಕೆ, ಸೊ ಅದರೊಟ್ಟಿಗೆ ಏನಾಗ್ತಾ ಇತ್ತು ರೈತರು ಕೂಡ ಯಾವ ರೀತಿಯ ಒಂದು ಕೀಟ ಈ ಬೆಳೆಗಳಿಗೆ ತಗಲಿಕೊಂಡಿದೆ ಅನ್ನೋದನ್ನ ಸರಿಯಾಗಿ ಅವರಿಗೆ ಕನ್ವೆ ಮಾಡುವುದರಲ್ಲಿ ಕೂಡ ಎಡುತ್ತಾ ಇದ್ರು. ಓಕೆ, ಸೊ ಇದನ್ನ ಓವರ್ಕಮ್ ಮಾಡ್ಲಿಕ್ಕೆ ಇವಾಗ ಏನ್ ಮಾಡಿದ್ದಾರೆ ಇಲ್ಲಿ ನ್ಯಾಷನಲ್ ಪೆಸ್ಟ್ ಸರ್ವೆಲೆನ್ಸ್ ಸಿಸ್ಟಮ್ ಅನ್ನ ತೆಗೆದುಕೊಂಡು ಬಂದಿದ್ದಾರೆ. ಓಕೆ, ಹಾಗಿದ್ರೆ ಏನಿದು ಈ ಸಿಸ್ಟಮ್ ಅಡಿಯಲ್ಲಿ ಏನ್ ಮಾಡ್ಲಾಗತ್ತೆ ಅಂತಂದ್ರೆ ಇಲ್ಲಿ
ಸೊ ಇಲ್ಲಿ ಏನಿರತ್ತೆ ಅಂತಂದ್ರೆ ಒಂದು ಆಪ್ ಇರತ್ತೆ. ಸೊ ಆ ಆಪ್ ಮೂಲಕ ಏನ್ ಮಾಡಬಹುದು ಅಂತಂದ್ರೆ ನೀವು ಆ ಬೆಳೆಗಳಿಗೆ ತಗಲಿರುವಂತ ಕೀಟಗಳ ಒಂದು ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಫೋಟೋವನ್ನ ಕ್ಲಿಕ್ ಮಾಡ್ಬೇಕಾಗತ್ತೆ. ಈ ಫೋಟೋ ಕ್ಲಿಕ್ ಮಾಡಿದ ನಂತರ ಅದನ್ನ ನೀವು ಅಪ್ಲೋಡ್ ಮಾಡ್ತೀರಾ. ಆ ಒಂದು ಅಪ್ಲೋಡ್ ಆಗಿರುವಂತ ಫೋಟೋ ಯಾರಿಗೆ ಹೋಗುತ್ತೆ ಇಲ್ಲಿ ಅಗ್ರಿಕಲ್ಚರ್ ಎಕ್ಸ್ಪರ್ಟ್ ಗಳಿಗೆ ಹೋಗುತ್ತೆ. ಸೊ ಈ ಎಕ್ಸ್ಪರ್ಟ್ ಗಳು ಏನ್ ಮಾಡ್ತಾರೆ ಅಂತಂದ್ರೆ ಫಾರ್ಮರ್ ಗಳಿಗೆ ಅದಕ್ಕೆ ಸಂಬಂಧಿಸಿದಂತಹ ಏನು ಪೆಸ್ಟಿಸೈಡ್ ನಿಮಗೆ ರೆಕಮೆಂಡ್ ಮಾಡ್ತಾರೆ. ಸೊ ಇದಿಷ್ಟು ಪ್ರೊಸೀಜರ್ ಇದು ಅಂದ್ರೆ ರೈತರಿಗೆ ಏನಾಗುತ್ತೆ ನೇರವಾಗಿ ಇಲ್ಲಿ ಮನೆಯಲ್ಲೇ ಕುಳಿತು ಏನ್ ಮಾಡಬಹುದು ಅಂತಂದ್ರೆ ಅವರು ಈ ಒಂದು ಪೆಸ್ಟ್ ಗಳ ಬಗ್ಗೆ ಅದನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಅವ್ರು ಪೆಸ್ಟ್ ಕಂಟ್ರೋಲ್ ಅನ್ನ ಮಾಡ್ಲಿಕ್ಕೆ ಸೊ ಇಲ್ಲಿ ನೇರವಾಗಿ ಏನ್ ಮಾಡಬಹುದು ಎಕ್ಸ್ಪರ್ಟ್ ಗಳಿಂದ ಅವರು ಸಲಹೆಯನ್ನ ಕೂಡ ಪಡಿಬಹುದು. ಸೊ ಇದಿಷ್ಟು ಏನ ಅಂತಂದ್ರೆ ನಮ್ಗೆ ನ್ಯಾಷನಲ್ ಪೆಸ್ಟ್ ಸರ್ವೆಲೆನ್ಸ್ ಸಿಸ್ಟಮ್ ಇದೆ. ನೆಕ್ಸ್ಟ್ ಟಾಪಿಕ್ ಹೌ ಕ್ಯಾನ್ ಟ್ರಾಫಿಕ್ ವಿಚ್ ಕಾಸಸ್ ಏರ್ ಪೊಲ್ಯೂಷನ್ ಟು ಬಿ ಕಂಟ್ರೋಲ್ಡ್. ಏನು ಇವಾಗ ಟ್ರಾಫಿಕ್ ನಿಂದ ಏರ್ ಪೊಲ್ಯೂಷನ್ ಆಗ್ತಾ ಇದೆ ಅಲ್ವಾ, ಸೊ ಅದನ್ನ ಹೇಗೆ ತಡೆಗಟ್ಟಬೇಕಂತ ಹೇಳಿ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ನಮ್ಗೆ ಕೀವರ್ಡ್ ಏನಂತಂದ್ರೆ ಇಲ್ಲಿ ಏರ್ ಪೊಲ್ಯೂಷನ್. ಸೊ ಏರ್ ಪೊಲ್ಯೂಷನ್ ಇಂದ ಏನೆಲ್ಲ ಇಂಪ್ಯಾಕ್ಟ್ಸ್ ಗಳಾಗ್ತಾ ಇದೆ ಅಂತ ಸೊ ನೋಡೋಣ. ಸೊ ಏರ್ ಪೊಲ್ಯೂಷನ್ ಕುರಿತಾಗಿ ನಮ್ಗೆ ಇಲ್ಲೊಂದಿಷ್ಟು ಸ್ಟ್ಯಾಟಿಸ್ಟಿಕ್ ಗಳನ್ನ ಕೊಟ್ಟಿದ್ದಾರೆ. ಸೊ ಏನಂತಂದ್ರೆ ಇಲ್ಲಿ ಭಾರತದಲ್ಲಿ ಏನು ಜಾಗತಿಕವಾಗಿ ಇಲ್ಲಿ 100 ಏನಂತಂದ್ರೆ ಕಲುಷಿತ ನಗರಗಳ ಪಟ್ಟಿಯಲ್ಲಿ ಏನಿದೆ ಅಂತಂದ್ರೆ ಸುಮಾರು 83 ನಗರಗಳು ಏನ್ ಮಾಡಿದೆ ಅಂತಂದ್ರೆ ಸ್ಥಾನವನ್ನ ಪಡೆದಿದೆ. ಅಂದ್ರೆ ಭಾರತದ ನಗರಗಳು ಎಷ್ಟು ಪೊಲ್ಯೂಷನ್ ಇಂದ ಕೂಡಿವೆ ಅಂತ ನಮ್ಗೆ ಸೊ ಅರಿವಾಗತ್ತೆ. ಹಾಗೆ ಇನ್ನು ಈ ಏರ್ ಪೊಲ್ಯೂಷನ್ ಇಂದ ಉಂಟಾಗುವಂತ ಸಾವಿನ ದರವನ್ನ ನೋಡೋದಾದ್ರೆ ಸುಮಾರು ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇಂಡಿಯಾದಲ್ಲಿ 2.1 ಮಿಲಿಯನ್ ಡೆತ್ಸ್ ಮೇಕಿಂಗ್ ಇಟ್ ಟು ದ ಸೆಕೆಂಡ್ ಹೈಯೆಸ್ಟ್ ಗ್ಲೋಬಲಿ ಆಫ್ಟರ್ ಚೀನಾ. ಸೊ ಚೀನಾದಲ್ಲಿ ಕೂಡ ಏನಾಗುತ್ತೆ ಅಂದ್ರೆ ಏರ್ ಪೊಲ್ಯೂಷನ್ ಇಂದ ಸಾವುಗಳಾಗತ್ತೆ. ಸೊ ಅದರ ನಂತರ ವಿಶ್ವದಲ್ಲಿ ಅದರ ನಂತರ ಚೀನಾದ ನಂತರ ಅತಿ ಹೆಚ್ಚು ಈ ಏರ್ ಪೊಲ್ಯೂಷನ್ ಇಂದ ಉಂಟಾಗುವಂತ ಸಾವುಗಳಲ್ಲಿ ಭಾರತಕ್ಕೆ 2ನೇ ಸ್ಥಾನ ಇದೆ. ಹಾಗೆ ಪುವರ್ ಏರ್ ಕ್ವಾಲಿಟಿ. ಓಕೆ, ಸೊ ಇಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಇಲ್ಲಿ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಉಸಿರಾಟದ ಗಾಳಿ ಎಷ್ಟು ಶುದ್ಧವಾಗಿರಬೇಕು ಅನ್ನೋದ್ರ ಬಗ್ಗೆ ಕೆಲವೊಂದಿಷ್ಟು ಮಾನದಂಡಗಳನ್ನ ಸೊ ಇಲ್ಲಿ ಹೊರಡಿಸಿರುತ್ತೆ. ಓಕೆ, ಸೊ ಅದಕ್ಕೆ ಹೋಲಿಸಿದ್ರೆ ಇಲ್ಲಿ ಭಾರತದ ಸುಮಾರು 99% ನಷ್ಟು ಜನರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಈ ಏನು WHO ದವರು ಒಂದು ಸ್ಟ್ಯಾಂಡರ್ಡ್ಸ್ ನ ಕೊಟ್ಟಿದಾರಲ್ವಾ, ಸೊ ಅದಕ್ಕೆ ವಿರುದ್ಧವಾಗಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅಂದ್ರೆ ಅಷ್ಟು ಕಲುಷಿತ ಗಾಳಿಯನ್ನ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಭಾರತದ 99% ಜನರು ಈ ಒಂದು ಕಲುಷಿತ ಗಾಳಿಯನ್ನ ಸೇವನೆಯನ್ನ ಮಾಡ್ತಾ ಇದ್ದಾರೆ. ಹಾಗೆ ಇನ್ನು ರೋಡ್ ಟ್ರಾನ್ಸ್ಪೋರ್ಟ್ ಎಮಿಷನ್ ಅಂದ್ರೆ ವೆಹಿಕಲ್ ಗಳಿಂದ ಎಷ್ಟು ಪ್ರಮಾಣದ ಈ ಒಂದು ಎಮಿಷನ್ ಉಂಟಾಗತ್ತೆ ಅಂತಂದ್ರೆ ಇಲ್ಲಿ ಸುಮಾರು 12% ಆಫ್ ದ ಇಂಡಿಯಾ CO2 ಎಮಿಷನ್ ಏನ್ ಆಗತ್ತೆ ಅಂತಂದ್ರೆ ಸೊ ಈ ಒಂದು ವೆಹಿಕಲ್ ಗಳಿಂದಾನೇ ಉಂಟಾಗತ್ತೆ ಅಂತ ಸೊ ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ಸೊ ಇದರಿಂದ ಏನಾಗುತ್ತೆ ರೆಸ್ಪಿರೇಟರಿ ಪ್ರಾಬ್ಲಮ್ ಹಾಗೆ ಕಾರ್ಡಿಯೋವಾಸ್ಕ್ಯುಲರ್ ಏನು ಅಫೆಕ್ಟ್ಸ್ ಕೂಡ ಉಂಟಾಗತ್ತೆ. ಓಕೆ, ಹಾಗಿದ್ರೆ ಇದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಈ ಗವರ್ಮೆಂಟ್ ಆಫ್ ಇಂಡಿಯಾ ಏನೆಲ್ಲ ಒಂದು ಕ್ರಮಗಳನ್ನ ಕೈಗೊಂಡಿದೆ ಅಂತಂದ್ರೆ ಇಲ್ಲಿ ಬ್ಯೂರೋ ಆಫ್ ಎನರ್ಜಿ ಎಮಿಷನ್ಸಿ ಅಂತ ಬರುತ್ತೆ. ಸೊ ಇದು ಏನ್ ಮಾಡಿದೆ ಅಂತಂದ್ರೆ ಇಲ್ಲಿ ದ ಕಾರ್ಪೊರೇಟ್ ಅವರೇಜ್ ಫ್ಯೂಯಲ್ ಎಕಾನಮಿಗೆ ಸೊ ಅಂದ್ರೆ ಈ ಕಾರ್ಗಳು ಯಾವ ರೀತಿ ಎಮಿಷನ್ಗೆ ಏನು ಎಮಿಷನ್ ಮಾನದಂಡಗಳನ್ನ ಕೂಡ ಕೊಟ್ಟಿದೆ. ಸೊ ವಿತ್ ಸ್ಟ್ರಿಕ್ಟ್ CO2 ಎಮಿಷನ್ ಟಾರ್ಗೆಟ್ಸ್ ಟು ಬಿ ಇಂಪ್ಲಿಮೆಂಟ್ ಫ್ರಮ್ 2020 ಆನ್ವರ್ಡ್ಸ್. ಸೊ ಇಲ್ಲಿ 2027ರ ನಂತರ ಏನಂತಂದ್ರೆ ಸೊ ಕಾರುಗಳು ಕೂಡ ಯಾವ ರೀತಿಯ ಒಂದು ಅಂದ್ರೆ ಎಮಿಷನ್ ಗೆ ಮಾನದಂಡಗಳನ್ನ ಹೊಂದಬೇಕಂತ ಹೇಳಿ ಏನ್ ಮಾಡಿದೆ ಇಲ್ಲಿ ಸೊ ಇಲ್ಲಿ ಬ್ಯೂರೋ ಆಫ್ ಎನರ್ಜಿ ಎಮಿಷನ್ಸ್ ಅವರು ಕೆಲವೊಂದಿಷ್ಟು ನಾರ್ಮ್ಸ್ ಗಳಿಗೆ ಅಥವಾ ನಿಯಮಗಳಿಗೆ ಏನ್ ಮಾಡಿದ್ದಾರೆ ಇಲ್ಲಿ ಇಟ್ಕೊಂಡಿದ್ದಾರೆ. ವೆಹಿಕಲ್ ಸ್ಕ್ರಾಪಿಂಗ್ ಪಾಲಿಸಿ ಅಂತ ಬರುತ್ತೆ ಅಂದ್ರೆ ವಾಹನಗಳ ಗುಜರಿ ನೀತಿ ಅಂತ ಹೇಳಿ. ಸೊ ಇಲ್ಲಿ ಏನಂತಂದ್ರೆ ಹಳೆಯ ವಾಹನಗಳನ್ನ ಯಾವ ವಾಹನಗಳು ಇಲ್ಲಿ ಹೆಚ್ಚಿನ ಒಂದು ಎಮಿಷನ್ ನ ಮಾಡುತ್ತಲ್ವಾ, ಸೊ ಅವುಗಳನ್ನ ಇಲ್ಲಿ ಬ್ಯಾನ್ ಮಾಡುವಂತಹ ಒಂದು ನೀತಿ ಇದು.
ಓಕೆ. ಸೊ ಇದನ್ನ ಇಂಪ್ಲಿಮೆಂಟ್ ಮಾಡಿದ್ರು ಕೂಡ ಏನಾಗ್ತಾ ಇದೆ ಅಂತಂದ್ರೆ ಇದ್ರ ಕೆಲವಾರು ರಾಜ್ಯಗಳಲ್ಲಿ ಸೊ ಇದರ ಇಂಪ್ಲಿಮೆಂಟ್ ಅಥವಾ ಇದರ ಒಂದು ಅನುಷ್ಠಾನ ಅನ್ನುವಂಥದ್ದು ಇಲ್ಲಿ ಏನಾಗ್ತಾ ಇದೆ ಇಲ್ಲಿ ಕಡಿಮೆ ಆಗ್ತಾ ಇದೆ. ಎಸ್ಪೆಷಲಿ ಇಲ್ಲಿ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ಈ ರೀತಿಯ ಒಂದು ನೀತಿ ಅಂದ್ರೆ ಸೊ ಇಲ್ಲಿ ವೆಹಿಕಲ್ ಏನು ಸ್ಕ್ರಾಪಿಂಗ್ ಪಾಲಿಸಿ ಅನ್ನುವಂಥದ್ದು ಕಡಿಮೆ ಆಗ್ತಾ ಇದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಹಾಗಿದ್ರೆ ಇನ್ನು ಇಲ್ಲಿ ಏನೆಲ್ಲ ಒಂದು ಕ್ರಮಗಳನ್ನ ಕೈಗೊಳ್ಬೇಕಾಗತ್ತೆ ಅಂತಂದ್ರೆ ಇವಾಗ ಏನು ಈ ಆಲ್ರೆಡಿ ಇರುವಂತಹ ಒಂದು ಸ್ಕೀಮ್‌ಗಳು ಅಥವಾ ರೂಲ್ಸ್‌ಗಳನ್ನ ನಾವು ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ಬೇಕಂತಂದ್ರೆ ಇಲ್ಲಿ ಎಕ್ಸಿಸ್ಟಿಂಗ್ ಗವರ್ನಮೆಂಟ್ ಪಾಲಿಸೀಸ್ ಆನ್ ವೆಹಿಕಲ್ ಟೆಸ್ಟಿಂಗ್. ಸೊ ಇಲ್ಲಿ ವೆಹಿಕಲ್ ಟೆಸ್ಟಿಂಗ್ ಅಂತಂದ್ರೆ ಇಲ್ಲಿ ಎಮಿಷನ್ ಟೆಸ್ಟಿಂಗ್ ಅಂತ ಬರುತ್ತೆ. ಅಂದ್ರೆ ಹೊಗೆ ವಿಸರ್ಜನಾ ಪರೀಕ್ಷೆ ಅಂತ ಹೇಳಿ. ಅಂದ್ರೆ ವಾಹನಗಳು ಎಷ್ಟು ಪ್ರಮಾಣದ ಸೊ ಇಲ್ಲಿ CO2 ನ ಎಮಿಷನ್ ಮಾಡುತ್ತೆ. ಓಕೆ. ಅದರಿಂದ ಎಷ್ಟೆಲ್ಲ ಪ್ರಮಾಣದ ವಾಯು ಮಾಲಿನ್ಯ ಉಂಟಾಗತ್ತೆ ಅಂತ ಹೇಳಿ ಟೆಸ್ಟ್ ಅನ್ನ ಮಾಡ್ತಾರೆ. ಸೊ ಅದನ್ನ ಸರಿಯಾಗಿ ಪರೀಕ್ಷೆ ಮಾಡುವಂಥದ್ದು. ಹಾಗೆ ಬ್ಯಾನಿಂಗ್ ಓಪನ್ ಗಾರ್ಬೇಜ್ ಬರ್ನಿಂಗ್. ಸೊ ಇಲ್ಲಿ ನೀವು ನೋಡ್ಬೋದು ಕೆಲವೊಂದು ಪ್ರದೇಶಗಳಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಕಸಗಳನ್ನ ಒಣ ಕಸ ಆಗಿರ್ಬೋದು, ಹಸಿ ಕಸಗಳನ್ನ ಒಟ್ಟಿಗೆ ಸೇರಿಸಿ ಏನ್ ಮಾಡ್ತಾರೆ ಅಂತಂದ್ರೆ ಓಪನ್ ಏರ್ ಆಗಿ ಓಕೆ. ಸೊ ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಅವುಗಳನ್ನ ದಹನವನ್ನ ಮಾಡ್ತಾರೆ. ಓಕೆ. ಹಾಗೆ ಕಂಟ್ರೋಲಿಂಗ್ ಇಂಡಸ್ಟ್ರಿಯಲ್ ಎಮಿಷನ್. ಸೊ ಇವುಗಳಿಗೂ ಕೂಡ ಏನ್ ಮಾಡಿದೆ ಅಂತಂದ್ರೆ ಸೊ ಸರ್ಕಾರದವ್ರು ಏನ್ ಮಾಡಿದ್ದಾರೆ ಕೆಲವೊಂದಿಷ್ಟು ಮಾನದಂಡಗಳನ್ನ ಹಾಕಿದ್ದಾರೆ. ಸೊ ಅವುಗಳನ್ನ ಏನ್ ಮಾಡ್ಬೇಕು ಇಲ್ಲಿ ಸರಿಯಾಗಿ ಇಂಪ್ಲಿಮೆಂಟೇಷನ್ ಮಾಡ್ಬೇಕಂತ ಹೇಳಿ ನಾವು ಇಲ್ಲಿ ಇದನ್ನ ವೇ ಫಾರ್ವರ್ಡ್ ನಲ್ಲಿ ಬರಿಬಹುದು. ನೆಕ್ಸ್ಟ್ ಟಾಪಿಕ್ ಅಂಡ್ ಆಬ್ಸ್ಟಿನೇಟ್ ರೆಫ್ಯೂಸಲ್ ಟು ಫೋಕಸ್ ಆನ್ ವೆಲ್ಫೇರ್ ಅಂತ. ಓಕೆ. ಸೊ ಇಲ್ಲಿ ಸೋಷಿಯಲ್ ವೆಲ್ಫೇರ್ ಅಂತ ಬರುತ್ತೆ ಅಂದ್ರೆ ಸಾಮಾಜಿಕ ಕಲ್ಯಾಣ. ಓಕೆ. ಸಾಮಾಜಿಕ ಕಲ್ಯಾಣ ಅಂತ ಬಂದ್ರೆ ಇಲ್ಲಿ ಸರ್ಕಾರದವ್ರು ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಸಮಾಜದ ಎಲ್ಲರನ್ನೂ ಒಳಗೊಂಡಂತ ಒಂದು ಬೆಳವಣಿಗೆಗೆ ಏನ್ ಮಾಡ್ತಾರೆ ಫೋಕಸ್ ಅನ್ನ ಮಾಡ್ತಾರೆ ಅಥವಾ ಒತ್ತನ್ನ ನೀಡ್ತಾರೆ. ಸೊ ಅದಕ್ಕೆ ನಾವು ಇನ್ಕ್ಲೂಸಿವ್ ಗ್ರೋತ್ ಅಂತ ಕರಿತೀವಿ ಅಥವಾ ಅಂತರ್ಗತ ಬೆಳವಣಿಗೆ. ಏನಿದು ಅಂತರ್ಗತ ಬೆಳವಣಿಗೆ ಅಂತಂದ್ರೆ ಸೊ ಇಲ್ಲಿ ಆ ಒಂದು ಆರ್ಥಿಕತೆಯ ಒಂದು ಅಂದ್ರೆ ಏನು ಲಾಭ ಇರುತ್ತಲ್ವಾ ಬೆನಿಫಿಟ್ಸ್ ಆಫ್ ದ ಗ್ರೋತ್. ಓಕೆ. ಸೊ ಅದನ್ನ ಏನ್ ಮಾಡೋದು ಅಂತಂದ್ರೆ ಇಲ್ಲಿ ಬೆನಿಫಿಟ್ಸ್ ಆಫ್ ದ ಗ್ರೋತ್ ಅಂದ್ರೆ ಎಕಾನಮಿಯ ಒಂದು ಬೆಳವಣಿಗೆಯ ಒಂದು ಭಾಗವನ್ನ ಏನ್ ನೋಡೋದು ಅಂತಂದ್ರೆ ಇದನ್ನ ಎಲ್ರಿಗೂ ಕೂಡ ಅದನ್ನ ಏನ್ ಮಾಡೋದು ಹಂಚುವುದು ಅಥವಾ ಟ್ರಾನ್ಸ್ಫರ್ ಟು ಆಲ್ ಸೆಕ್ಷನ್ ಆಫ್ ದ ಸೊಸೈಟಿ. ಸೊ ಇಲ್ಲಿ ಈ ಆಲ್ ಸೆಕ್ಷನ್ ಆಫ್ ದ ಸೊಸೈಟಿಗೆ ಸೊ ಈ ಬೆನಿಫಿಟ್ಸ್ ಅನ್ನ ಟ್ರಾನ್ಸ್ಫರ್ ಮಾಡುವಂತ ಸಂದರ್ಭದಲ್ಲಿ ಸರ್ಕಾರ ಏನ್ ಮಾಡುತ್ತೆ ಅಂತಂದ್ರೆ ಇದನ್ನ ಅಂದ್ರೆ ಇನ್ಕ್ಲೂಸಿವ್ ಗ್ರೋತ್ ನ ಪ್ರಮೋಟ್ ಮಾಡ್ಲಿಕ್ಕೆ ಸೊ ಇಲ್ಲಿ ಹಣಕಾಸಿನ ನೆರವನ್ನ ನೀಡುತ್ತೆ. ಯಾವುದರ ಮೂಲಕ ಅಂತಂದ್ರೆ ಇಲ್ಲಿ ಬಜೆಟ್‌ಗಳ ಮೂಲಕ. ಓಕೆ. ಸೊ ಬಜೆಟ್ ನ ಮೂಲಕ ಹಲವಾರು ಸ್ಕೀಮ್‌ಗಳನ್ನ ಏನ್ ಮಾಡಲಾಗತ್ತೆ ಇಲ್ಲಿ ಜಾರಿ ಮಾಡಲಾಗತ್ತೆ. ಸೊ ಈ ಒಂದು ಸ್ಕೀಮ್‌ಗಳ ಮೂಲಕ ಏನ್ ಮಾಡಲಾಗತ್ತೆ ಇಲ್ಲಿ ಈ ಸಮಾಜದ ವರ್ಗಗಳು ಆಲ್ ಸೆಕ್ಷನ್ ಆಫ್ ದ ಸೊಸೈಟಿ ಏನಿರುತ್ತಲ್ವಾ ಸೊ ಇವುಗಳಿಗೆ ಏನ್ ಮಾಡ್ತಾರೆ ಇಲ್ಲಿ ಬಜೆಟ್ ಅನ್ನ ನೀಡಲಾಗತ್ತೆ. ಓಕೆ. ಸೊ ಈ ರೀತಿ ಬಜೆಟ್ ಅನ್ನ ನೀಡುವಂತ ಸಂದರ್ಭದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಇಲ್ಲಿ ಕಳೆದ ಅಂದ್ರೆ ಹಲವಾರು ವರ್ಷಗಳಿಂದ ಸೊ ಇಲ್ಲಿ ಏನು ಸೋಷಿಯಲ್ ವೆಲ್ಫೇರ್ ಸ್ಕೀಮ್ ಬರುತ್ತಲ್ವಾ ಅಂದ್ರೆ ಬಜೆಟ್ ನಲ್ಲಿ ಏನ್ ಮಾಡಲಾಗುತ್ತೆ ಸ್ಕೀಮ್ ಆಗಿರ್ಬೋದು ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಗಳಿಗೆ ಹಣವನ್ನ ನೀಡ್ತಾರೆ. ಓಕೆ. ಸೊ ಇವುಗಳಿಗೆ ನೀಡುವಂತ ಹಣ ಏನಾಗ್ತಾ ಇದೆ ಅಂತಂದ್ರೆ ಇಲ್ಲಿ ಕಡಿಮೆ ಆಗ್ತಾ ಇದೆ. ಹಾಗಿದ್ರೆ ಯಾವೆಲ್ಲ ಒಂದು ಸ್ಕೀಮ್ಗಳಿಗೆ ಸೊ ಈ ಬಜೆಟ್‌ನಲ್ಲಿ ಅಥವಾ ಕಳೆದ ಬಜೆಟ್‌ಗಳಿಂದ ಸೊ ಯಾವೆಲ್ಲ ಒಂದು ಸ್ಕೀಮ್‌ಗಳ ಮೇಲಿನ ಒಂದು ಹಣಕಾಸು ಅನ್ನುವಂಥದ್ದು ಕಡಿಮೆ ಆಗ್ತಾ ಇದೆ ಅಂತ ನೋಡೋಣ. ಸೊ ಹಿಯರ್ ಫೇಲಿಂಗ್ ಟು ಇನ್ಕ್ರೀಸ್ ಎಕ್ಸ್‌ಪೆಂಡಿಚರ್ ಆನ್ ಕ್ರಿಟಿಕಲ್ ವೆಲ್ಫೇರ್ ಸ್ಕೀಮ್. ಏನಿದು ಕ್ರಿಟಿಕಲ್ ವೆಲ್ಫೇರ್ ಸ್ಕೀಮ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಹೆಲ್ತ್ ಆಗಿರ್ಬೋದು. ಓಕೆ. ಸೊ ನೆಕ್ಸ್ಟ್ ಎಜುಕೇಶನ್ ಆಗಿರ್ಬೋದು. ಹಾಗೆ ಎಂಪ್ಲಾಯ್ಮೆಂಟ್ ಆಗಿರ್ಬೋದು. ಸೊ ಈ ರೀತಿಯ ಒಂದು ಸ್ಕೀಮ್‌ಗಳಿಗೆ ಏನಂತಂದ್ರೆ ಸೊ ಇದರ ರಿಲೇಟೆಡ್ ಆಗಿರುವಂತ ಸ್ಕೀಮ್‌ಗಳಿಗೆ ಏನಾಗ್ತಾ ಇದೆ ಇಲ್ಲಿ ನೀಡುವಂತ ಬಜೆಟ್ ಕಡಿಮೆ ಆಗ್ತಾ ಬರ್ತಾ ಇದೆ ಅಂತ. ಓಕೆ. ಹಾಗಿದ್ರೆ ಯಾವೆಲ್ಲ ಒಂದು ಸ್ಕೀಮ್‌ಗಳು ಅಂತಂದ್ರೆ ಇಲ್ಲಿ ಸೊ ಮೊದಲನೇದಾಗಿ ಇಲ್ಲಿ ಎಂಪ್ಲಾಯ್ಮೆಂಟ್‌ಗೆ ಸಂಬಂಧಪಟ್ಟಂತೆ ಅಂದ್ರೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಏನ್ ಮಾಡುತ್ತೆ ಅಂತಂದ್ರೆ ಇಲ್ಲಿ ಉದ್ಯೋಗ. ಓಕೆ. ಸೊ ಇಲ್ಲಿ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅನ್ನ ತೆಗೆದುಕೊಂಡು ಬರುತ್ತೆ. ಸೊ ಆ ಒಂದು ಕಾಯ್ದೆ ಮೂಲಕ ಇಲ್ಲಿ ಏನ್ ಮಾಡಲಾಗುತ್ತೆ
ಕನಿಷ್ಠ 100 ದಿನಗಳ ಉದ್ಯೋಗವನ್ನ ಖಾತ್ರಿ ಮಾಡತ್ತೆ. ಹಾಗೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಅಂತ ಬರುತ್ತೆ. ಓಕೆ. ಸೊ ಈ ಒಂದು ಕಾಯ್ದೆ ಮೂಲಕ ಏನ್ ಮಾಡಲಾಗೈತೆ ಇಲ್ಲಿ ಇಲ್ಲಿ ಅಂತ್ಯೋದಯ ರೇಷನ್ ಕಾರ್ಡ್ ಅಂತ ಬರುತ್ತೆ. ಹಾಗೆ ಇಲ್ಲಿ ಆದ್ಯತಾ ಕುಟುಂಬಗಳು. ಓಕೆ. ಸೊ ಪ್ರಿಯೋರಿಟೈಸ್ಡ್ ಹೌಸ್ ಹೋಲ್ಡ್ ಅಂತ ಬರುತ್ತೆ. ಸೊ ಈ ಒಂದು ಕುಟುಂಬಗಳಿಗೆ ಇಲ್ಲಿ ಏನ್ ಮಾಡ್ಲಾಗತ್ತೆ ಅಂದ್ರೆ ಆಹಾರ ಧಾನ್ಯಗಳನ್ನ ವಿತರಣೆಯನ್ನ ಮಾಡ್ಲಾಗ್ತಾ ಇತ್ತು. ಬಟ್ ಇತ್ತೀಚಿನ ವರ್ಷಗಳಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಇಲ್ಲಿ ಕೋವಿಡ್ ಸಮಯದಲ್ಲಿ ನೀವು ನೋಡಿರ್ಬೋದು, ಇಲ್ಲಿ ಹೆಚ್ಚುವರಿಯಾಗಿ ಈ ಒಂದು ಆಕ್ಟ್ ಅಡಿಯಲ್ಲಿ ಅಥವಾ ಈ ಒಂದು ಸ್ಕೀಮ್ ಅಡಿಯಲ್ಲಿ ಏನ್ ಮಾಡ್ಲಾಗ್ತಾ ಇತ್ತು ಅಂತಂದ್ರೆ ಹೆಚ್ಚುವರಿ 5 ಕಿಲೋ ಹೆಚ್ಚುವರಿ ಒಂದು ಧಾನ್ಯಗಳನ್ನ ನೀಡಲಾಗ್ತಾ ಇತ್ತು. ಬಟ್ ಇವಾಗ ಏನಾಗಿದೆ ಅಂತಂದ್ರೆ ಇಲ್ಲಿ ಆ ಒಂದು ಪೀರಿಯಡ್ ನಲ್ಲಿ ಮಾತ್ರ ನಾವ್ ಏನ್ ನೋಡ್ತೀವಿ ಅಂತಂದ್ರೆ ಈ ಒಂದು ಹೆಚ್ಚುವರಿ ಆಹಾರ ಧಾನ್ಯಗಳನ್ನ ನೀಡಿರೋದನ್ನ ಬಿಟ್ರೆ, ಸೊ ಇತ್ತೀಚಿನ ಒಂದು ಅವಧಿಗಳಲ್ಲಿ ಆ ರೀತಿ ಒಂದು ಯಾವುದೇ ಬೆಳವಣಿಗೆಗಳು ಕಂಡು ಬಂದಿಲ್ಲ. ಓಕೆ. ಎಸ್. ಸೊ 2014 ಮತ್ತು 15ರ ಅವಧಿಯಲ್ಲಿ ಏನಾಗಿದೆ ಅಂತಂದ್ರೆ ಈ ಎರಡು ಒಂದು ಕಾಯ್ದೆಗಳಿಗೆ ಅಥವಾ ಈ ಒಂದು ಕಾಯ್ದೆ ಅಡಿಯಲ್ಲಿ ಬರುವಂತ ಸ್ಕೀಮ್ಗಳಿಗೆ ನೀಡುವಂತ ಹಣ ಅನ್ನುವಂಥದ್ದು ಕಡಿಮೆ ಆಗಿದೆ ಅಂತ. ಸೊ ನೆಕ್ಸ್ಟ್ ನೆಗ್ಲೆಕ್ಟ್ ವಲ್ನರೇಬಲ್ ಗ್ರೂಪ್ಸ್. ಹಾಗಿದ್ರೆ ವಲ್ನರೇಬಲ್ಸ್ ಅಂತ ಯಾರೆಲ್ಲ ಬರ್ತಾರೆ ಇಲ್ಲಿ? ವಿಡೋಸ್ ಬರ್ತಾರೆ, ಎಲ್ಡರ್ಲಿ, ಡಿಸೇಬಲ್ಡ್ ಇಂಡಿವಿಜುವಲ್ಸ್ ಬಿಲೋ ದಿ ಪವರ್ಟಿ ಲೈನ್. ಸೊ ಇವರಿಗೂ ಕೂಡ ಇವರಿಗೆ ಸಂಬಂಧಪಟ್ಟಂತ ಯೋಜನೆಗಳ ನೀಡುವಂತ ಹಣ ಕೂಡ ಏನಾಗಿದೆ ಅಂತಂದ್ರೆ ಈ ಬಜೆಟ್ಗಳಲ್ಲಿ ಕಡಿಮೆ ಆಗ್ತಾ ಬರ್ತಾ ಇದೆ 2014 ಮತ್ತು 15ರ ಅವಧಿಯಲ್ಲಿ. ಸೊ ಮಾಲ್ ನ್ಯೂಟ್ರಿಷನ್ ಕ್ರಿಸಿಸ್. ಸೊ ಇಲ್ಲಿ ಅಪೌಷ್ಟಿಕತೆಯನ್ನ ನಿವಾರಣೆ ಮಾಡ್ಲಿಕ್ಕೆ ಸರ್ಕಾರ ಹಲವಾರು ಏನು ಇನಿಷಿಯೇಟಿವ್ಗಳನ್ನ ತೆಗೆದುಕೊಂಡು ಬಂದಿದೆ. ಸೊ ಅಂತಹದ್ರಲ್ಲಿ ಇಲ್ಲಿ ಸಕ್ಷಮ್ ಅಂಗನವಾಡಿ ಹಾಗೆ ಪೋಷಣ್ 2 ಸ್ಕೀಮ್ ಅನ್ನುವಂಥದ್ದನ್ನು ತಂದಿದೆ. ಸೊ ಅಂದ್ರೆ ಇಲ್ಲಿ ಅಪೌಷ್ಟಿಕತೆಯನ್ನ ನಿವಾರಣೆ ಮಾಡ್ಲಿಕ್ಕೆ ತೆಗೆದುಕೊಂಡು ಬಂದಿದ್ರು ಕೂಡ ಈ ರೀತಿಯ ಒಂದು ಸ್ಕೀಮ್ಗಳಿಗೆ ಏನ್ ಮಾಡ್ಲಾಗ್ತಾ ಇಲ್ಲ ಇವಾಗ. ಸೊ ಹೆಚ್ಚಿನ ಒಂದು ಅನುದಾನವನ್ನ ನೀಡಲಾಗ್ತಾ ಇಲ್ಲ. ಸೊ ಇವುಗಳಿಗೆ ನೀಡುವಂತ ಅನುದಾನ ಕೂಡ ಕಡಿಮೆ ಆಗ್ತಾ ಇದೆ. ಹಾಗೆ ಡಿಕ್ಲೈನ್ ಇನ್ ಎಜುಕೇಶನ್ ಫಂಡಿಂಗ್. ಸೊ ಎಜುಕೇಶನ್ಗೆ ನೀಡುವಂತ ಅನುದಾನವು ಕೂಡ ಕಡಿಮೆ ಆಗ್ತಾ ಇದೆ. ಸೊ ಇಲ್ಲಿ ಪ್ರಾಥಮಿಕ ಮತ್ತು ಸೊ ಇಲ್ಲಿ ದ್ವಿತೀಯ ಒಂದು ಎಜುಕೇಶನ್ ಫಂಡಿಂಗ್ ಅನ್ನ ನೋಡಿದ್ರೆ ಸೊ ಇಲ್ಲಿ ಕೂಡ ಸೊ 2014 ಮತ್ತು 15ರ ಅವಧಿಯಲ್ಲಿ 0.37 ಆಫ್ ದ GDP ಇರುವಂತ ಫಂಡಿಂಗ್ ಏನಾಗಿದೆ ಅಂತಂದ್ರೆ ಇಲ್ಲಿ ಸೊ ಈ ಕರೆಂಟ್ ಬಜೆಟ್ ನಲ್ಲಿ ಅಂದ್ರೆ 2024-25ರಲ್ಲಿ ಇತ್ತೀಚೆಗೆ ಮಂಡನೆ ಆಗಿರುವಂತ ಬಜೆಟ್ ನಲ್ಲಿ ಅದರ ಗಾತ್ರ ಎಷ್ಟಿದೆ ಇವಾಗ 0.22% ಆಫ್ ದ GDP ಇದೆ. ಸೊ ಇಲ್ಲಿ ಕೂಡ ನಾವು ಡಿಕ್ಲೈನ್ ಆಗಿರೋದನ್ನ ನೋಡಬಹುದು. ಹಾಗೆ ಮಿನಿಮಲ್ ಇನ್ಕ್ರೀಸ್ ಇನ್ ಹೆಲ್ತ್ ಬಜೆಟ್, ಸ್ಲೈಟ್ ಇನ್ಕ್ರೀಸ್, ಬಹಳ ಏನಲ್ಲ, ಸ್ವಲ್ಪ ಏನಾಗಿದೆ ಅಂತಂದ್ರೆ ಬಜೆಟ್ ಮೇಲಿನ ವೆಚ್ಚ ಅನ್ನುವಂಥದ್ದು ಸೊ ಇಲ್ಲಿ ಏರಿಕೆ ಆಗಿದೆ. ಹಾಗೆ ವೈಡನಿಂಗ್ ಇನ್ಇಕ್ವಾಲಿಟಿ. ಸೊ ಇಲ್ಲಿ ಯಾವ ರೀತಿ ಒಂದು ಇನ್ಇಕ್ವಾಲಿಟಿ ಆಗ್ತಾ ಇದೆ ಅಂತ ಕೊಟ್ಟಿದ್ದಾರೆ ಅಂತಂದ್ರೆ ನಾವು ಹಿಂದೆನೂ ಕೂಡ ನೋಡಿದ್ವಿ ಏನಂತಂದ್ರೆ ಇಲ್ಲಿ ಬಿಲಿಯನಿಯರ್ ರಾಜ್ ಅಂತ ಹೇಳಿ. ಸೊ ಇಲ್ಲಿ ಕೆಲವೇ ಏನು ವ್ಯಕ್ತಿಗಳ ಕೈಯಲ್ಲಿ ಏನಿದೆ ಅಂತಂದ್ರೆ ದೇಶದ ಒಂದು ಹೆಚ್ಚಿನ ಒಂದು ಆದಾಯ ಇದೆ. ಓಕೆ. ಹಾಗೆ ಸಂಪತ್ತು ಕೂಡ ಇದೆ ಅಂತ ಹೇಳಿ. ಓಕೆ. ಸೊ ಇಲ್ಲಿ ಯಾವ ರೀತಿ ಇನ್ಇಕ್ವಾಲಿಟಿ ರೈಸ್ ಆಗ್ತಾ ಇದೆ ಅಂತಂದ್ರೆ ಇಲ್ಲಿ ಈ ರೀತಿಯ ಒಂದು ವೆಲ್ಫೇರ್ ಗಳಿಗೆ ನೀಡುವಂತ ಒಂದು ಏನು ಫಂಡಿಂಗ್ ಅನ್ನುವಂಥದ್ದು ಏನಾಗ್ತಾ ಇದೆ ಅಲ್ಲಿ ಕಡಿಮೆ ಆಗ್ತಾ ಇದೆ. ಅದರೊಟ್ಟಿಗೆ ಸರ್ಕಾರದವ್ರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ ಕಾರ್ಪೊರೇಷನ್ ಟ್ಯಾಕ್ಸ್ ನ ಏನ್ ಮಾಡ್ತಾ ಇದಾರೆ ಇಲ್ಲಿ ಕಟ್ ಅನ್ನ ಮಾಡ್ತಾ ಇದ್ದಾರೆ. ಕಾರ್ಪೊರೇಷನ್ ತೆರಿಗೆ ಅಥವಾ ಟ್ಯಾಕ್ಸ್ ಅನ್ನ ಕಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಯಾರಿಗೆ ಬೆನಿಫಿಟ್ ಆಗತ್ತೆ ಅಂತಂದ್ರೆ ಇದು ಕಾರ್ಪೊರೇಷನ್ ಏನು ಕಂಪ್ನಿಗಳು ಬರತ್ತಲ್ವಾ, ಸೊ ಇವರಿಗೆ ಹೆಚ್ಚಿನ ಒಂದು ಲಾಭ ಆಗತ್ತೆ. ಓಕೆ. ಸೊ ಈ ರೀತಿ ಮಾಡೋ ಬದಲು ಸೊ ಇಲ್ಲಿ ನಾವು ವೇ ಫಾರ್ವರ್ಡ್ ನಲ್ಲಿ ಇದನ್ನ ಹೇಗೆ ಮಾಡ್ಬೋದು ಅಂತಂದ್ರೆ ಇಲ್ಲಿ ಸೊ ಇಲ್ಲಿ ಲೇಖಕರು ಹೇಳೋ ಪ್ರಕಾರ ಸೊ ಈ ಕಾರ್ಪೊರೇಷನ್ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡುವ ಬದಲು ಇದೇ ಒಂದು ಟ್ಯಾಕ್ಸ್ ಅನ್ನ ಅವ್ರ ಮೇಲೆ ಹಾಕಿದ್ರೆ ಅದೇ ಒಂದು ಟ್ಯಾಕ್ಸ್ ಅನ್ನ ನೀವೇನ್ ಮಾಡ್ಬೋದು ಅಂತಂದ್ರೆ ಟ್ಯಾಕ್ಸ್ ಅನ್ನ ರೆಡ್ಯೂಸ್ ಮಾಡೋ ಬದಲು ಓಕೆ ಸೊ ಇವರ ಮೇಲೆ ಟ್ಯಾಕ್ಸ್ ಅನ್ನ ಇಂಪೋಸ್ ಮಾಡಿದ್ರೆ ಅದೇ ಒಂದು ಟ್ಯಾಕ್ಸ್ ಅನ್ನ ನೀವು ಕಲೆಕ್ಟ್ ಮಾಡ್ಕೊಂಡು ಈ ವೆಲ್ಫೇರ್ ಸ್ಕೀಮ್ ಗಳಿಗೆ ಬಳಸಬಹುದು ಅಂತ ಹೇಳಿ ಸೊ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಟಾಪಿಕ್ ಪೊಲಿಟಿಕಲ್ ಟರ್ಮೋಯಿಲ್ ಥ್ರೆಟನ್ಸ್ ಥೈಲ್ಯಾಂಡ್ ಫೌಂಡರಿಂಗ್ ಎಕಾನಮಿ ಅಂತ ಇದೆ. ಸೊ ಇಲ್ಲಿ ಏನಂತಂದ್ರೆ ಈ ಇತ್ತೀಚೆಗೆ ಸೊ ಈ ಥೈಲ್ಯಾಂಡ್
ಥೈಲ್ಯಾಂಡ್ ದೇಶದ ಒಂದು ವ್ಯವಸ್ಥೆಯನ್ನ ನೋಡೋದಾದ್ರೆ ಅಲ್ಲಿರುವಂತದ್ದು ಒಂದು ರಾಜಪ್ರಭುತ್ವ ವ್ಯವಸ್ಥೆ ಅಂದ್ರೆ ಮೊನಾರ್ಕಿ. ಓಕೆ. ಸೊ ಅಂದ್ರೆ ಇಲ್ಲಿ ರಾಜನೇ ಏನಿರ್ತಾನಂತಂದ್ರೆ ಸ್ಟೇಟ್ ಆಫ್ ದಿ ಹೆಡ್ ಇರ್ತಾನ. ಓಕೆ. ಸೊ ಈ ಒಂದು ದೇಶದ ಸಂವಿಧಾನ ಏನಿದೆ ಅಲ್ವಾ, ಅಥವಾ ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ ಅನ್ನುವಂಥದ್ದು ಇವಾಗ ಏನ್ ಮಾಡಿದೆ ಅಂತಂದ್ರೆ ಇಲ್ಲಿ ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ ಈ ಥೈಲ್ಯಾಂಡ್ ದೇಶದ PM ಅವರನ್ನ ಏನ್ ಮಾಡಿದೆ ಅಂತಂದ್ರೆ, ಸೊ ಇವರು ಆ ಒಂದು ದೇಶದ ಸಂವಿಧಾನವನ್ನ ಉಲ್ಲಂಘನೆಯನ್ನ ಮಾಡಿದಾರೆ ಅಂತ ಹೇಳಿ ಅವರನ್ನ ಸೊ ಆರೋಪಿ ಅಥವಾ ತಪ್ಪಿತಸ್ಥ ಅಂತ ಹೇಳಿ ಏನ್ ಮಾಡಿದೆ ಇಲ್ಲಿ ಆದೇಶವನ್ನ ನೀಡಿದೆ. ನೆಕ್ಸ್ಟ್ ಟಾಪಿಕ್, ಡೆಂಗ್ಯೂ ಕಂಟ್ರೋಲ್ ದ ಅನ್ರಿಯಲೈಸ್ಡ್ ಪ್ರಾಮಿಸ್ ಆಫ್ ಓಲ್ಬಾಚಿಯಾ. ಓಕೆ. ಓಲ್ಬಾಚಿಯಾ ಇನ್ಫೆಕ್ಟೆಡ್ ಮಾಸ್ಕಿಟೋಸ್. ಓಕೆ. ಸೊ ಫಸ್ಟ್ ಒನ್ ಇಲ್ಲಿ ನಮ್ಗೆ ಕೀವರ್ಡ್ ಏನಂತ ತಗೊಳ್ಳೋಣ, ಇಲ್ಲಿ ಡೆಂಗ್ಯೂ ಅಂತ ತಗೊಳ್ಳೋಣ. ಓಕೆ. ಸೊ ಡೆಂಗ್ಯೂ. ಸೊ ಈ ಒಂದು ಕಾಯಿಲೆಗಳಿಂದ ಪ್ರತಿ ವರ್ಷ ಭಾರತದಲ್ಲಿ ಸುಮಾರು 5.6 ಲಕ್ಷ ಸಾವಾಗತ್ತೆ. ಹಾಗೆ ಈ ಡೆಂಗ್ಯೂ ಕಾಯಿಲೆಗಳಿಂದ ಪ್ರತಿ ವರ್ಷ ಭಾರತ ಆರ್ಥಿಕತೆಗೆ ಎಷ್ಟೆಲ್ಲ ಹೊರೆ ಆಗತ್ತೆ ಅಂತಂದ್ರೆ ಸುಮಾರು 28,300 ಕೋಟಿಯಷ್ಟು ಏನಾಗತ್ತೆ ಇಲ್ಲಿ ಲಾಸ್ ಆಗತ್ತೆ. ಸೊ ಇದಿಷ್ಟು ನಮ್ಗೆ ಈ ಡೆಂಗ್ಯೂ ಕುರಿತಾಗಿರುವಂತ ಸ್ಟಾಟಿಸ್ಟಿಕ್ಸ್ಗಳಾದ್ರೆ, ಸೊ ಇಲ್ಲಿ ಏನಂತಂದ್ರೆ ಈ ಡೆಂಗ್ಯೂ ಈ ಕಾಯಿಲೆ ನಮ್ಗೆ ಸೊ ಏಡಿಸ್ ಈಜಿಪ್ಟ್ ಅನ್ನುವಂತ ಒಂದು ಮಾಸ್ಕಿಟೋನಿಂದ ಬರುತ್ತೆ. ಓಕೆ. ಸೊ ಈ ಒಂದು ಏನು ಮಾಸ್ಕಿಟೋ ಅನ್ನುವಂಥದ್ದು ಸೊ ಇಲ್ಲಿ ಫ್ರೂಟ್ ಫ್ಲೈಸ್ ಅಂತ ಬರತ್ತಾ. ಸೊ ಈ ಒಂದು ಸೊಳ್ಳೆ ಏನಿರತ್ತಲ್ವಾ, ಈ ಒಂದು ಏನು ಈ ಡೆಂಗ್ಯೂಗೆ ಕಾರಣವಾಗಿರುವಂತ ವೈರಸ್ ಏನಾದ್ರೂ ಈ ಫ್ರೂಟ್ ಫ್ಲೈಸ್ಗಳಿಗೆ ಅಂದ್ರೆ ಕಾಂಟ್ಯಾಕ್ಟ್ಗೆ ಬಂದಾಗ ಅಥವಾ ಸೊ ಈ ಒಂದು ಫ್ರೂಟ್ ಫ್ಲೈಸ್ ಮೇಲೆ ಏನು ಸೋಂಕನ್ನ ತಗುಲುವಂತ ಸಂದರ್ಭದಲ್ಲಿ ಸೊ ಇಲ್ಲಿ ಏನಂತಂದ್ರೆ ಈ ಫ್ರೂಟ್ ಫ್ಲೈಸ್ ಏನು ಸೊ ಇದರ ಬಳಿ ಏನಿರುತ್ತೆ ಅಂತಂದ್ರೆ ಇಲ್ಲಿ ಓಲ್ ಬಾಚಿಯಾ ಅನ್ನುವಂತ ಏನಿರುತ್ತೆ ಬ್ಯಾಕ್ಟೀರಿಯಾ ಇರುತ್ತೆ. ಓಕೆ. ಎಸ್. ಸೊ ಇವಾಗ ಇದಕ್ಕೆ ಸೋಂಕನ್ನ ತಗುಲುವಂತ ಸಂದರ್ಭದಲ್ಲಿ ಏನ್ ಮಾಡುತ್ತೆ ಅಂತಂದ್ರೆ ಈ ಒಂದು ಫ್ರೂಟ್ ಫ್ಲೈಸ್ ಬಳಿ ಇರುವಂತ ಏನು ಓಲ್ ಬಾಚಿಯಾ ಏನು ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ ಅದನ್ನ ಪ್ರಿವೆಂಟ್ ಮಾಡುತ್ತೆ, ಅಂದ್ರೆ ಈ ಒಂದು ಸೋಂಕು ಇದಕ್ಕೆ ತಗಲೋದಿಲ್ಲ. ಓಕೆ. ಸೊ ಇಲ್ಲಿ ಈ ಒಂದು ಟೆಕ್ನಿಕ್ ಅನ್ನ ಇಟ್ಕೊಂಡು ಅಂದ್ರೆ ಓಲ್ ಬಾಚಿಯಾ ಇದ್ರೆ ಸೊ ಇಲ್ಲಿ ಫ್ರೂಟ್ ಫ್ಲೈಸ್ಗೆ ಏನಾಗಲ್ಲ, ಡೆಂಗ್ಯೂ ಅನ್ನುವಂಥದ್ದು ಸ್ಪ್ರೆಡ್ ಆಗಲ್ಲ. ಓಕೆ. ಸೊ ಈ ಒಂದು ಟೆಕ್ನಿಕ್ ಅನ್ನ ಇಟ್ಕೊಂಡು ಇವಾಗ ಸೊ ಏನ್ ಮಾಡಿದ್ದಾರೆ ಅಂತಂದ್ರೆ ಇಲ್ಲಿ ಮೆಲ್ ಸ್ಟ್ರಾಟಜಿ ಅಂತ ಬರುತ್ತೆ. ಮೆಲ್ ಸ್ಟ್ರಾಟಜಿ. ಈ ಒಂದು ಸ್ಟ್ರಾಟಜಿಯನ್ನ ಇವಾಗ ಬಳಸ್ಕೊಳ್ತಾ ಇದ್ದಾರೆ. ಓಕೆ. ಈ ಒಂದು ಸ್ಟ್ರಾಟಜಿಯನ್ನ ಸೊ 2 ರೀತಿಗಳಲ್ಲಿ ಬಳಸ್ಕೊಳ್ತಾ ಇದ್ದಾರೆ. ಯಾವ ರೀತಿ ಅಂತಂದ್ರೆ ಫಸ್ಟ್ ಒನ್ ಯಾವ ರೀತಿ ಸ್ಟ್ರಾಟಜಿ ಅಂತಂದ್ರೆ ಫಸ್ಟ್ ಒನ್ ಪಾಪ್ಯುಲೇಷನ್ ಸ್ಟ್ರಾಟಜಿ ಅಂತ, ಪಾಪ್ಯುಲೇಷನ್ ಸಪ್ರೆಷನ್ ಅಂತ ಹೇಳಿ. ಹಾಗೆ ಸೆಕೆಂಡ್ ಸ್ಟ್ರಾಟಜಿ ಏನಂತಂದ್ರೆ ಪಾಪ್ಯುಲೇಷನ್ ರೀಪ್ಲೇಸ್ಮೆಂಟ್ ಅಂತ ಹೇಳಿ. ಪಾಪ್ಯುಲೇಷನ್ ರೀಪ್ಲೇಸ್ಮೆಂಟ್ ಈ ಒಂದು ಟೆಕ್ನಿಕ್ ಅನ್ನ ಅಂದ್ರೆ ಪಾಪ್ಯುಲೇಷನ್ ರೀಪ್ಲೇಸ್ಮೆಂಟ್ ಅನ್ನುವಂತ ಸ್ಟ್ರಾಟಜಿಯನ್ನ ಸೊ ಆಸ್ಟ್ರೇಲಿಯಾದವರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಈ ಡೆಂಗ್ಯೂವನ್ನ ನಿಯಂತ್ರಣ ಮಾಡುವಂತಹ ಸಂದರ್ಭದಲ್ಲಿ ಸೊ ಇದನ್ನ ಬಳಸ್ಕೊಳ್ತಾ ಇದ್ದಾರೆ. ಹಾಗೆ ಪಾಪ್ಯುಲೇಷನ್ ಸಪ್ರೆಷನ್ ಅನ್ನುವಂತ ಸ್ಟ್ರಾಟಜಿಯನ್ನ ಸೊ ಇಂಡೋನೇಷ್ಯಾದವರು ಬಳಸ್ಕೊಳ್ತಾ ಇದ್ದಾರೆ. ಸೊ ಫಸ್ಟ್ ಆಗಿದ್ರೆ ಇಲ್ಲಿ ನಮ್ಗೆ ಪಾಪ್ಯುಲೇಷನ್ ಸಪ್ರೆಷನ್ ಅಂದ್ರೆ ಏನಂತ ತಿಳ್ಕೊಳ್ಳೋಣ. ಫಸ್ಟ್ ಒನ್ ಪಾಪ್ಯುಲೇಷನ್ ಸಪ್ರೆಷನ್. ಸೊ ಈ ಒಂದು ಸ್ಟ್ರಾಟಜಿಯಲ್ಲಿ ಏನ್ ಮಾಡ್ಲಾಗತ್ತೆ ಅಂತಂದ್ರೆ ಇಲ್ಲಿ ಮೇಲ್ ಮಸ್ಕ್ಯೂಟನ ಸೈಟೋಪ್ಲಾಸಮ್ ನಲ್ಲಿ ಏನ್ ಮಾಡ್ಲಾಗತ್ತೆ ಅಂತಂದ್ರೆ ಇಲ್ಲಿ ಸೈಟೋಪ್ಲಾಸಮ್. ಓಕೆ.
ಸೊ ಇಲ್ಲಿ ಏನ್ ಮಾಡ್ತಾರಂತಂದ್ರೆ ಈ ಒಂದು ಓಲ್ ಬ್ಯಾಚ್ ಏನು ಬ್ಯಾಚಿಯಾ ಅನ್ನುವಂತ ಇದಿದೆಯಲ್ಲ ಓಲ್ ಬಾಚಿಯಾ ಅನ್ನುವಂತಹ ಒಂದು ಏನು ಈ ಬ್ಯಾಕ್ಟೀರಿಯಾನ ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಇಂಜೆಕ್ಟ್ ಮಾಡ್ತಾರೆ ಅಥವಾ ಅದರಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ ಇಂಜೆಕ್ಟ್. ಸೊ ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಮೇಲ್ ಏನು ಮಾಸ್ಕಿಟೋ ಅನ್ನುವಂಥದ್ದು, ಸೊ ಇಲ್ಲಿ ಫೀಮೇಲ್ ಮಾಸ್ಕಿಟೋಗೆ ಮೇಟಿಂಗ್ ಆದಾಗ, ಓಕೆ, ಸೊ ಮೇಟ್ ಆದಾಗ ಸೊ ಇಲ್ಲಿ ನ್ಯೂ ಬಾರ್ನ್ ಅನ್ನುವಂಥದ್ದು ಆಗಲ್ಲ, ಅಂದ್ರೆ ಅದರಿಂದ ಸಂತಾನೋತ್ಪತ್ತಿ ಅನ್ನುವಂಥದ್ದು ಆಗಲ್ಲ. ಎಸ್, ಸೊ ಈ ಮೂಲಕ ಏನ್ ಮಾಡ್ಲಾಗತ್ತೆ ಇಲ್ಲಿ ಅವುಗಳ ಸಂತತಿಯನ್ನ ಕಡಿಮೆ ಮಾಡ್ಲಾಗತ್ತೆ. ಸೊ ಇದನ್ನ ನಾವು ಏನಂತ ಕರಿತೀವಿ ಇಲ್ಲಿ ಪಾಪ್ಯುಲೇಷನ್ ಸಪ್ರೆಷನ್, ಅಂದ್ರೆ ನ್ಯೂ ಬಾರ್ನ್, ಅಂದ್ರೆ ಅದರಿಂದ ನೆಕ್ಸ್ಟ್ ಹೊಸ ಪೀಳಿಗೆ ಅನ್ನುವಂಥದ್ದು ಸೊ ಉಂಟಾಗಲ್ಲ. ಸೊ ಇದನ್ನ ನಾವು ಪಾಪ್ಯುಲೇಷನ್ ಸಪ್ರೆಷನ್ ಅಂತ ಕರಿಬಹುದು. ಹಾಗೆ ಪಾಪ್ಯುಲೇಷನ್ ರೀಪ್ಲೇಸ್ಮೆಂಟ್ ಅಂತ ಇನ್ನೊಂದು ಸ್ಟ್ರಾಟಜಿ ಇದೆ. ಪಾಪ್ಯುಲೇಷನ್ ರೀಪ್ಲೇಸ್ಮೆಂಟ್. ಸೊ ಇಲ್ಲೇನ್ ಮಾಡ್ಲಾಗತ್ತೆ ಅಂತಂದ್ರೆ ಈ ಮೇಟಿಂಗ್ ಅನ್ನ ಅಲೋ ಮಾಡ್ಲಾಗತ್ತೆ. ಓಕೆ, ಸೊ ಮೇಲ್ ಅಂಡ್ ಫಿಮೇಲ್ ಮೇಟಿಂಗ್ ಅನ್ನ ಮಾಡ್ಲಾಗತ್ತೆ. ಬಟ್ ಇಲ್ಲಿ ನ್ಯೂ ಬಾರ್ನ್ ಏನಿರತ್ತಲ್ವಾ, ಸೊ ಈ ನ್ಯೂ ಬಾರ್ನ್ ಅಂತ ಬಂದಾಗ ಸೊ ಇವುಗಳಲ್ಲಿ ಏನ್ ಮಾಡ್ಲಾಗತ್ತೆ ಅಂತಂದ್ರೆ ಓಲ್ ಬ್ಯಾಚಿಯಾ ಅನ್ನುವಂತ ಬ್ಯಾಕ್ಟೀರಿಯಾ ಇದು ಏನಿರತ್ತೆ ಅಂತಂದ್ರೆ ಈ ನ್ಯೂ ಬಾರ್ನ್ ಅಲ್ಲಿ ಅದು ಇರತ್ತೆ. ಅಂದ್ರೆ ಆ ಒಂದು ಸಂತತಿ ಏನಿರುತ್ತಲ್ವಾ, ಆ ಸಂತತಿಯಲ್ಲಿ ಏನಿರುತ್ತೆ ಈ ಓಲ್ ಬ್ಯಾಚೆ ಅನ್ನುವಂತ ಬ್ಯಾಕ್ಟೀರಿಯಾ ಇರುತ್ತೆ. ಸೊ ಈ ಕಾರಣಕ್ಕಾಗಿ ಏನಾಗುತ್ತೆ, ಸೊ ಈ ಬ್ಯಾಕ್ಟೀರಿಯಾಗಳಲ್ಲಿ ಈ ಒಂದು ನ್ಯೂಬಾರ್ನ್ ಅಲ್ಲಿ ಈ ಓಲ್ ಬ್ಯಾಚೆ ಬ್ಯಾಕ್ಟೀರಿಯಾ ಇರೋ ಕಾರಣಕ್ಕಾಗಿ ಇಲ್ಲಿ ಡೆಂಗ್ಯೂ ಅನ್ನುವಂಥದ್ದು ಸ್ಪ್ರೆಡ್ ಆಗಲ್ಲ. ಸೊ ಈ ಒಂದು ಟೆಕ್ನಿಕ್ಸ್ ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಇನ್ನು ಭಾರತದಲ್ಲಿ ನೋಡೋದಾದ್ರೆ ಸೊ ಈ ರೀತಿಯ ಏನು ಸ್ಟ್ರಾಟಜಿಗಳಿತ್ತಲ್ವಾ, ಇದನ್ನ ಏನ್ ಮಾಡ್ತಾ ಇಲ್ಲ, ಭಾರತ ಫಾಲೋ ಮಾಡ್ತಾ ಇಲ್ಲ. ಆದ್ರೆ ಸೊ ಇಲ್ಲಿ ICMR ಅವರು ನೀಡಿರುವ ಒಂದು ವರದಿಯ ಪ್ರಕಾರ ಏನಂತಂದ್ರೆ ಇಲ್ಲಿ ಸೊ ಇದು ಏನಂತಂದ್ರೆ ಇಲ್ಲಿ ನಾರ್ತ್ ಈಸ್ಟ್ ಒಂದು ಪ್ರದೇಶದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ನ್ಯಾಚುರಲ್ ಆಗಿ ಈ ರೀತಿಯ ಒಂದು ಬ್ಯಾಕ್ಟೀರಿಯಾ ಅನ್ನುವಂಥದ್ದು ಕಂಡು ಬರ್ತಾ ಇದೆ ಅಂತ ಹೇಳಿ ಈ ICMR ಅವರು ತಮ್ಮ ಅಧ್ಯಯನದ ಮೂಲಕ ತಿಳ್ಕೊಂಡಿದ್ದಾರೆ. ಸೊ ಇದಿಷ್ಟು ನಮ್ಗೆ ಇವತ್ತಿನ ಒಂದು ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಯಾಗಿತ್ತು. ನಮಸ್ಕಾರ.